Hi guys, in PMS like optimistic time, then most likely time, pessimistic time ಅಂತ ಮೂರು ಟಾಪಿಕ್ ಇದೆ. ಸೊ ಆಪ್ಟಿಮಿಸ್ಟಿಕ್ ಟೈಮಲ್ಲಿ ಏನಾಗುತ್ತೆ, ಶಾರ್ಟೆಸ್ಟ್ ಪಾಸಿಬಲ್ ಡ್ಯೂರೇಷನ್ ಇರುತ್ತೆ. ಬಿಕಾಸ್ ಅಲ್ಲಿ ಯಾವುದೇ ಥರ ನೋ ಡಿಲೇಸ್ ಮೀನ್ಸ್ ಡಿಲೇ ಏನೂ ಆಗೋದಿಲ್ಲ, ಇಶ್ಯೂಸ್ ಇರೋದಿಲ್ಲ ಅಂತ ಇದು ಕಂಡೀಷನ್ಸ್ ಇರುತ್ತೆ. ಸೊ ಹಾಗಾಗಿ ಆಪ್ಟಿಮಿಸ್ಟಿಕ್ ಟೈಮ್ ಅಂತ ಕರಿತೀವಿ. ಮೋಸ್ಟ್ ಲೈಕ್ಲಿ ಟೈಮಲ್ಲಿ ಏನಾಗಿರುತ್ತೆ, ಈಸ್ ದ ರಿಯಲಿಸ್ಟಿಕ್ ಡ್ಯೂರೇಷನ್ ಎಕ್ಸ್ಪೆಕ್ಟೆಡ್ ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್. ಅಂದರೆ ಇಲ್ಲಿ ಯಾವುದೇ ಥರ ಇಂಟ್ರಪ್ಷನ್ಸ್ ಇರೋದಿಲ್ಲ, ಡಿಲೇ ಇರೋದಿಲ್ಲ ಅಂತಂದ್ಬಿಟ್ಟು ನಾವಿಲ್ಲಿ ಮೋಸ್ಟ್ ಲೈಕ್ಲಿ ಟೈಮ್ ಅಂತ ಕರ್ಕೋತಾ ಇದ್ದೀವಿ. ದೆನ್ ಪೆಸಿಮಿಸ್ಟಿಕ್ ಟೈಮ್ ಅಂತಂದರೆ ಲಾಂಗೆಸ್ಟ್ ಪಾಸಿಬಲ್ ಡ್ಯೂರೇಷನ್. ಅಂದರೆ ಯಾವುದಾದ್ರೂ ರೀಸನ್ನಿಗೆ ಡಿಲೇ ಆಗ್ತಾ ಇದೆ ಅಥವಾ ಇನ್ ಬಿಟ್ವೀನ್ ಏನಾದ್ರು ಹರ್ಡಲ್ಸ್ ಬರ್ತಾ ಇದೆ, ಅಲ್ಲೇನಾಗುತ್ತೆ ಟೈಮ್ ಜಾಸ್ತಿ ತೊಗೊಂಡ್ಬಿಡುತ್ತೆ. ಸೊ ಅದನ್ನು ನಾವು ಪೆಸಿಮಿಸ್ಟಿಕ್ ಟೈಮ್ ಅಂತ ಕರಿತೀವಿ. ಸೊ ಈ ಮೂರದು ಡಿಫ್ರೆನ್ಸ್ ತಿಳ್ಕೊಂಡಿರಿ. ಅದೇ ಥರ ಈ ಮೂರಕ್ಕೂ ಮೀನ್ಸ್ ಎಕ್ಸ್ಪೆಕ್ಟೆಡ್ ಟೈಮ್ ಅಂತಂದ್ಬಿಟ್ಟು ಒಂದು ಫಾರ್ಮುಲಾ ಇದೆಯಲ್ಲ, ಆ ಫಾರ್ಮುಲಾನು ಕೂಡ ಒಂದು ಸಲ ನೋಡ್ಕೊಳ್ಳಿ. ಅದ್ರ ಮೇಲೆ ನ್ಯೂಮರಿಕಲ್ಸ್ ಮೇಲೆ ವರ್ಕೌಟ್ ಮಾಡಿ, ಒಂದು ಪ್ರಾಬ್ಲಮ್ ಬರ್ಬೋದು. ಥ್ಯಾಂಕ್ ಯು.